ಧಾರವಾಡ ಅವಳಿ ನಗರದಲ್ಲಿ ಗಾಂಜಾ ಮತ್ತು ಮಾದಕ ವಸ್ತುಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಮೇಲ್ನೋಟಕ್ಕೆ ಇದು ಕಾರ್ಯಾಚರಣೆ ನಡೆಸ್ತಾ ಇದೆ. ಇನ್ನೊಂದು ಕಡೆ ಈ ಒಂದು ಕಾರ್ಯಾಚರಣೆ ನೆಪದಲ್ಲಿ ಸಾಕಷ್ಟು ಹಗಲುದರಡೆ ಮಾಡ್ತಿದ್ದಾರೆ ಮತ್ತು ವಿದ್ಯಾರ್ಥಿಗಳಿಗೆ ಅಮಾಯಕರಿಗೆ ಕಿರುಕುಳ ಕೊಡ್ತಿದ್ದಾರೆ ಎಂಬ ಗಂಭೀರ ಆರೋಪಗಳು ಕೇಳಿಬರ್ತಿದ್ದಾವೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಧಾರವಾಡದ ವಿದ್ಯಾರ್ಥಿ ಒಬ್ಬ ಅಂದರೆ ಆದಿತ್ಯ ಮ್ಯಾಗೇರಿ ಎಂಬ ವಿದ್ಯಾರ್ಥಿ ಈ ರೀತಿ ಮಾದಕ ವಸ್ತು ಸೇವನೆ ಮಾಡ್ತಿದ್ದಾರೆ ಎಂಬ ಆರೋಪದಡಿ ಆತನನ್ನು ಧಾರವಾಡದ ವಿದ್ಯಾಗಿರಿ ಪೊಲೀಸರು ಕರೆದುಕೊಂಡು ಬಂದಿದ್ದರು. ಆತನಿಗೆ ಮೆಡಿಕಲ್ ಟೆಸ್ಟ್ ಮಾಡಿದಾಗ ಯಾವುದೇ ರೀತಿಯ ಪಾಸಿಟಿವ್ ಬರಲಿಲ್ಲ, ನೆಗೆಟಿವ್ ವರದಿ ಬಂತು. ಅದರ ನಂತರ ಅಷ್ಟಕ್ಕೂ ಸಹ ಬಿಡದೆ ವಿದ್ಯಾಗಿರಿಯ ಪೊಲೀಸರು ಆತನಿಗೆ ಹಣ ಕೊಡಬೇಕಂತ ಪೀಡಿಸಿದರು. ಸಾಕಷ್ಟು ಮಾನಸಿಕ ಕಿರುಕುಳ ಕೊಟ್ಟರು. ನಂತರ ಆ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂಬ ಗಂಭೀರ ಆರೋಪವನ್ನು ಆದಿತ್ಯ ಮ್ಯಾಗೇರಿ ಅವರ ಪೋಷಕರು ಮಾಡ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ರೀತಿಯ ಈ ರೀತಿಯಾದಂಥ ಪೊಲೀಸರ ಕಿರುಕುಳಕ್ಕೆ ಅಮಾಯಕ ವಿದ್ಯಾರ್ಥಿಗಳು ಬಲಿಯಾಗ್ತಿದ್ದಾರೆ ಎಂಬ ಕಿಡಿಯನ್ನು ಕಾದಿದ್ದಾರೆ. ಇವತ್ತು ಸಹ ಧಾರವಾಡದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರು ಮತ್ತು ವಿವಿಧ ಸಂಘಟನೆಗಾರ ಪ್ರಮುಖರು ಪೊಲೀಸರ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಿದರು. ಹುಬ್ಬಳ್ಳಿಯಲ್ಲಿ ಈ ಕುರಿತಂತೆ ಸಾಕಷ್ಟು ರೀತಿಯ ಬೆಳವಣಿಗೆ ನಡೆದರೂ ಸಹ ಇನ್ನೊಂದು ಕಡೆ ಧಾರವಾಡದಲ್ಲಿ ಈ ಅಮಾಯಕ ವಿದ್ಯಾರ್ಥಿಯ ಆತ್ಮಹತ್ಯೆಯನ್ನು ಖಂಡಿಸಿ ಆತನಿಗೆ ನ್ಯಾಯ ಬೇಕು ಮತ್ತು ಈಗಾಗಲೇ ವಿದ್ಯಾಗಿರಿ ಪೊಲೀಸ್ ಠಾಣೆಯ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಕಿರಣ್ ಸೇರಿದಂತೆ ಸೈಯದ್ ಚಂದ್ರು ಅವರು ಮೂರನ್ನು ಅಮಾನತು ಮಾಡಿದರೆ. ಕೇವಲ ಅಮಾನತು ಮಾಡಿದರೆ ಸಾಲದು, ಇವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯ ಮಾಡಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮತ್ತು ವಿವಿಧ ಸಂಘಟನೆಗಳ ಪ್ರಮುಖರು ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ಈ ರೀತಿಯಾದಂಥ ವಿದ್ಯಾರ್ಥಿಗಳಿಗೆ ಮಾನಸಿಕ ಕಿರುಕುಳ ಜೊತೆಗೆ ಅವರಿಗೆ ಹಣವನ್ನು ವಸೂಲಿ ಮಾಡ್ತಕ್ಕದ್ದು, ಅವ್ರ ಮೇಲೆ ಸಾಕಷ್ಟು ರೀತಿಯ ಮಾನಸಿಕ ಹಿಂಸೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ ಎಂಬ ಆರೋಪದಡಿ ಸಾಕಷ್ಟು ರೀತಿಯ ಒಂದು ಗಂಭೀರ ಆರೋಪಗಳು ಈ ಪೊಲೀಸರ ಮೇಲೆ ಕೇಳಿಬಂದವು. ಇವತ್ತು ಸಹ ಧಾರವಾಡದಲ್ಲಿ ಇಂಥ ಪೊಲೀಸರ ಮೇಲೆ ಕಠಿಣ ಕ್ರಮ ಆಗದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡುವ ಎಚ್ಚರಿಕೆಯನ್ನು ಸಹ ABP ಮತ್ತು ವಿವಿಧ ಪ್ರಮುಖರು ಎಚ್ಚರಿಕೆ ನೀಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈ ರೀತಿಯಾದಂಥ ಅಮಾಯಕರನ್ನು ಕೆಲವು ಡ್ರಗ್ಸನ್ನು ಸೇವನೆ ಮಾಡ್ತಾರೆ, ಮಾದಕ ವಸ್ತುಗಳು ಸೇವನೆ ಮಾಡ್ತಾರೆ ಮತ್ತು ರೌಡಿ ಶೀಟರ್ ಇದ್ದಾರೆ, ಅವ್ರ ಮೇಲೆ ಕೆಲವು ಕೇಸ್ಗಳನ್ನು ತೆಗೆದುಕೊಂಡು ಅನಾವಶ್ಯಕವಾಗಿ ತಂದು ಕೊಡೋದು, ಅವ್ರ ಮೇಲೆ ಹಣವನ್ನು ಕೇಳ್ತಕ್ಕಂಥ ಆರೋಪಗಳು ಈಗಾಗಲೇ ಕೇಳಿಬಂದಿದ್ದು. ಈ ರೀತಿಯಾದಂಥ ಆರೋಪಗಳು ಬೆಳಕಿಗೆ ಬಂದಾಗ ಖಂಡಿತವೂ ಎಲ್ಲೊಂದು ಕಡೆ ಸಾರ್ವಜನಿಕರಿಗೆ ಕೆಂಗಣ್ಣಿಗೆ ಗುರಿಯಾಗ್ತದೆ. ಒಬ್ಬ ಅಮಾಯಕ ವಿದ್ಯಾರ್ಥಿ ಬಲಿಯಾಗಿದ್ದಾನೆ, ಒಬ್ಬ ಪ್ರತಿಭಾ ವಿದ್ಯಾರ್ಥಿ ಬಲಿಯಾಗಿದ್ದಾನೆ, ಆತನ ಸಾವಿಗೆ ನ್ಯಾಯ ಸಿಗಬೇಕು ಎಂಬ ಪಟ್ಟಣ ಪೋಷಕರು ಮತ್ತು ಕೆಲ ವಿದ್ಯಾರ್ಥಿಗಳ ಸಂಘಟನೆ ಪ್ರಮುಖರಿದ್ದಾರೆ. ಆದರೆ ಯಾವ ರೀತಿ ಅದನ್ನು ತನಿಖೆಯನ್ನು ಮಾಡ್ತಾರೆ, ಈಗ ಕೇವಲ ಅಮಾನತು ಮಾಡಿ ಇಷ್ಟಕ್ಕೆ ಪೊಲೀಸರು ಕೈ ತೊಳೆದುಕೊಳ್ತಾರೆ. ಅದಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಕೇವಲ ಈ ಹೇಳಿಕೆಯನ್ನು ಕೊಡೋದು ಅಷ್ಟೇ, ಇದಕ್ಕೆ ಗಂಭೀರವಾಗಿ ಈ ಪ್ರಕರಣ ತೆಗೆದುಕೊಳ್ಬೇಕು, ಈ ರೀತಿಯಾದಂಥ ಕಿರುಕುಳ ಕೊಡ್ತಕ್ಕಂಥ ಸಿಬ್ಬಂದಿ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಆದಿತ್ಯ ಮೇಗರಿಗೆ ಆದಂಥ ಅನ್ಯಾಯ ಮುಂದೆ ಯಾವ ವಿದ್ಯಾರ್ಥಿಗಳು ಆಗಬಾರ್ದು ಅನ್ನೋದನ್ನು ಹುಬ್ಬಳ್ಳಿ ಧಾರವಾಡ ಪೊಲೀಸರು ನೋಡ್ಕೊಳ್ಬೇಕಾದಂಥ ಹೊಣೆ ಅವ್ರ ಮೇಲಿದೆ. ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ಕಲ್ಮೇಶ್ ಮಂಡ್ಯಾಳ್, ಸಾಲಾರ್ ನ್ಯೂಸ್, ಧಾರವಾಡ. ಈಗ ಮೊನ್ನೆ ರಾತ್ರಿ ಆದಿತ್ಯ ಅನ್ನುವಂಥ ಒಬ್ಬ BSc ಓದ್ತಿದ್ದಂಥ ವಿದ್ಯಾರ್ಥಿ ನೇಣು ಬಿಗಿದುಕೊಂಡು ಮೃತ ಹೊಂದಿದ್ದಾನೆ ಅನ್ನೋ ವಿಷಯ ತಿಳಿದ ಮೇಲೆ ಇಮಿಡಿಯೇಟಾಗಿ ನಮ್ಮ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದರು. ಅವರ ಪೋಷಕರು ಒಂದು UDR ಕೊಟ್ಟಿದ್ದಾರೆ, ಅಂದರೆ ಅಸ್ವಾಭಾವಿಕ ಸಾವು ಅಂತಂದು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಆ ಪ್ರಕಾರ UDR ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಅದಾದಮೇಲೆ ಪೋಷಕರು ಕೆಲ ಮಾಧ್ಯಮಗಳಲ್ಲಿ ಈ ರೀತಿ ನಮ್ಮ ಮಗಂದು ಡ್ರಗ್ ಟೆಸ್ಟ್ ಮಾಡಿದ್ರು, ಅದರಲ್ಲಿ ನೆಗೆಟಿವ್ ಬಂದರೂ 2,000 ಹಣ ಕೇಳಿದ್ರು ಪೊಲೀಸರು ಅಂತಂದು ಆರೋಪಿಸಿರೋ ಹಿನ್ನೆಲೆಯಲ್ಲಿ ಆ ಒಂದು ಪಾರದರ್ಶಕ ಕ್ರಿಯೆ ಸಾರ್ವಜನಿಕರಲ್ಲಿ ತಪ್ಪು ಅಭಿಪ್ರಾಯ ಮೂಡೋ ರೀತಿ ಕೆಲವು ಆರೋಪಗಳು ಕಂಡುಬಂದ ಹಿನ್ನೆಲೆಯಲ್ಲಿ 3 ಜನ ಸಿಬ್ಬಂದಿಗಳನ್ನ ಈಗಾಗಲೇ ನಾನು ಅಮಾನತು ಮಾಡಿದ್ದೇನೆ. ನಿನ್ನೆ ನಮ್ಮ ಸ್ಥಳೀಯ ಅಧಿಕಾರಿಗಳಿಂದ ವರದಿಯನ್ನು ಪಡ್ಕೊಂಡು ಅದರ ಜೊತೆಗೆ ಇದರ ಸಂಪೂರ್ಣ ವಿಚಾರಣೆಯನ್ನು ನಮ್ಮ DCP ಲಾ ಆ್ಯಂಡ್ ಆರ್ಡರ್ ಶ್ರುತಿಯವರು ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಇದರಲ್ಲಿ ಅಕಸ್ಮಾತ್ ಹಣ ಕೇಳಿದರೆ ಯಾವ ರೀತಿ ಕೇಳಿದರು, ಯಾರು ಕೇಳಿದರು, ಅದು ಕೆಲವರು ಹಣ ಕೊಟ್ಟಿದ್ದರು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅದೆಲ್ಲವನ್ನು ಒಂದು ಸಮಗ್ರ ಪೂರ್ವಭಾವಿ ವಿಚಾರಣೆಯನ್ನು ನಮ್ಮ DCP ಅವರು ಮಾಡ್ತಾರೆ. ಅದ್ರ ಮೇಲೆ ಇನ್ನೂ ಯಾರ್ದಾದ್ರೂ ಹೆಚ್ಚುವರಿ ಲೋಪಗಳು ಕಂಡು ಬಂದರೆ, ಅವ್ರದ್ದೇನಾದರೂ ಪಾತ್ರಗಳು ಕಂಡು ಬಂದರೆ ಅದ್ರ ಮೇಲೆ ಕೂಡ ಅಗತ್ಯ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸ ಮಾಡ್ತೀವಿ. ಸುಮಾರು 25ನೇ ತಾರೀಕು ಶನಿವಾರ ದಿವಸ ಇವರು ಡ್ರಗ್ಸ್ ಮೆಡ್ಲರ್ ಅನ್ನುವಂಥ ಒಂದು ಅಭಿಯಾನದಡಿ ನಾವು ಹುಡುಗರನ್ನು ತೊಗೊಂಡು ಹೋಗ್ತಾ ಇದ್ದೀವಿ ಅಂಥೇಳಿ ಇವ್ರು ಯಾರೂ ನಮ್ಗೆ ಹೇಳಿಲ್ಲ. ನಾವು ಸುಮಾರು ರಾತ್ರಿ 12 ತನಕ ಹುಡುಗರು ಸಿಗಲಾರ್ದಕ್ಕೆ ಪಾಲಕರು ಆತಂಕಗೊಂಡು 1-2 ವಕೀಲರು 3-4 ಜನ ಗಣ್ಯ ವ್ಯಕ್ತಿಗಳನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಪೊಲೀಸ್ ಸ್ಟೇಷನ್ಗೆ ಹೋದ ತಕ್ಷಣ ಇವರು ಇಲ್ಲ ಸರ್, ನಾವು ಲೀಗಲ್ ಪ್ರೊಸೀಜರ್ ಮಾಡಬೇಕಾಗ್ತದೆ, ನಾವು ನಾಳೆ ಅವ್ರನ್ನ ಟೆಸ್ಟ್ ಮಾಡ್ತೀವಿ. ನೀವು ಟೆಸ್ಟ್ ಮಾಡಿರಿ, ನೆಗೆಟಿವ್ ಬಂದವ್ರನ್ನ ಅವ್ರನ್ನ ಇಮಿಡಿಯೇಟ್ಲಿ ಬಿಟ್ಬಿಡ್ರಿ, ಅವ್ರ ವಿದ್ಯಾಭ್ಯಾಸ ನಾಳೆ ಎಕ್ಸಾಮ್ ಓದ್ತಾ ಇದ್ದಾರೆ, ಅವ್ರ ಮೇಲೆ ಮಾನಸಿಕವಾಗಿ ಒತ್ತಡ ಆಗ್ತದೆ, ಮಾನಸಿಕ ಪರಿಣಾಮ ಆಗ್ತದೆ ಅಂತೇಳಿ ಹೇಳಿದ್ವಿ ನಾವು. ಇವರು ಅದಾದರೂ ಕೂಡ 26ನೇ ತಾರೀಕು ನೆಗೆಟಿವ್ ಬಂದ ಮೇಲೆ ಹುಡುಗರನ್ನ
ಸಾಯಂಕಾಲ 6 ಗಂಟೆ ಆದರೂ ಬಿಟ್ಟಿಲ್ಲ. ಕೆಲವೊಂದು ಕಡೆಯಿಂದ ನೆಗೆಟಿವ್ ಬಂದಂಥ ಮಕ್ಕಳ ಕಡೆಯಿಂದ ಇವರು ದುಡ್ಡು ವಸೂಲಿ ಮಾಡ್ಯಾರ. ಅದು ಅಮೌಂಟ್ ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ. ಇದರಿಂದ ಹುಡುಗ ಇವತ್ತು ಆದಿತ್ಯ ಅನ್ನೋ ತೀರ್ಕೊಂಡಾನ. ಅದು ಮೇನ್ ಕಾರಣ. ಹುಡುಗರ ಮಾನಸಿಕ ಸ್ಥಿತಿ ಎಷ್ಟು ಇದು ಆಗಿರ್ಬೋದು. ಇವರು ಯಾರು ತಪ್ಪಿತಸ್ಥಿರ್ತಾರ ಅವ್ರಿಗೆ ಇದು ಶಿಕ್ಷೆ ಮಾಡೋದು ಬೇರೆ. ಅದನ್ನು ಬಿಟ್ಟು ನೆಗೆಟಿವ್ ಬಂದವ್ರನ್ನ ಆದಷ್ಟು ಜಲ್ದಿ ಬಿಟ್ಟು ಅವ್ರನ್ನ ಮತ್ತೊಂದಕ್ಕೆ ಎಳೆಯಬಾರ್ದು. ಯಾವ ವಿಷಯಕ್ಕೂ ಒಬ್ಬರ ಮೇಲೆ ಅವ್ನು ಪಾಸಿಟಿವ್ ಬಂದವನ ಮೇಲೆ ನೀವೇ ಹೇಳಿಬಿಡ್ರಿ ಅವ ಗಾಂಜಾ ಸೇದ್ನ ಅಂತ ಹೇಳೋದು, ಒಬ್ಬ ಹುಡುಗನ ಸಲಾಗಿ ಮತ್ತೊಬ್ಬ ಹುಡುಗನ ಬಳಸ್ಕೊಳ್ಳೋದು ಎಲ್ಲ ತಪ್ಪು ಕ್ರಮಗಳು ಇವತ್ತು ಈ ಹುಡುಗ ಸಾವು ಕಾರಣಕ್ಕೆ ಇದೇ ಕಾರಣ. ಅನಾವಶ್ಯಕ ದುಡ್ಡು ನೇರವಾಗಿ ಪೊಲೀಸರು ಪಡೆದಾರ ಅಥವಾ ಬೇರೆ ಮೂರನೇ ವ್ಯಕ್ತಿ ಕಡೆಯಿಂದ ಪಡೆದ? ಮೂರನೇ ವ್ಯಕ್ತಿಗಳ ಕಡೆಯಿಂದ. ಮೂರನೇ ವ್ಯಕ್ತಿಗಳ ಕಡೆಯಿಂದ ಪೂರ್ಣ ಡೀಟೇಲ್ಸ್ ನನಗೆ ಹೆಸರುಗಳು ಗೊತ್ತಿಲ್ಲ ಸರ್. ನೇರವಾಗಿ ಪಡೆದಿಲ್ಲ. ಫೋನ್ ಪೇ ಮುಖಾಂತರ ಹಾಕಿದಾರ ಅಥವಾ ಹೆಂಗೆ? ಕ್ಯಾಶ್ ಮೂಲಕ ತೊಗೊಂಡ್ರೆ. ಮಗ ಹೇಳ್ತಿದ್ದೀನಿ ರೀ ಒಟ್ಟು ಅಲ್ಲಿ ಅವ್ರಿಗೆ ನಾ ಏನು ಮಾಡ್ಲಾರ್ದನ ಕೇಳಾಕತ್ತಾರ. ಅದಕ್ಕೆ ನನಗೆ ಕೊಟ್ಬಿಡಮ್ಮ, ನಾ ಮಾಡಿಲ್ಲ ಅಂದ್ರೂ ಕೊಡ್ತಾರ. ಅದಕ್ಕೆ ಈಗ ನಾ ಕೊಡ್ತೀನಿ ಅಂತ ಹೇಳಿಬಿಟ್ಟು ಬಂದೀನಿ ಅಂತ ಹೇಳಿದೀನಿ ರೀ. ಶನಿವಾರ ಹೋಗ್ಯಾನ್ರಿ ನನ್ನ ಮಗ. ಶನಿವಾರ ಹೋಗ್ಯಾನ. ಶನಿವಾರ ಹೋಗಿದ ಕೂಡಲೇ ನಾನು 4 ಗಂಟೆಗೆ ಹೋದ. ಹೊಳ್ಳಿ ಫೋನ್ ಸ್ವಿಚ್ ಆಫ್ ರೀ. ಫೋನ್ ಹಚ್ಚಿದ್ರ ಹೊಳ್ಳಿ ಒಮ್ಮೆ ಏನು ಮಾಡ್ಯಾನ್ರಿ 5 ಗಂಟೆ 6:30ಗೆ ಫೋನ್ ಚಾಲು ಆಗೈತ್ರಿ. ಒಂದು ಸಂಡೇ ದಿನ ಅವ್ರು ಪೊಲೀಸರು ಹೇಳ್ಕೊಂಡು ಹೋಗ್ಯಾರಂತ್ರಿ. ಅವ್ನು ಇದು ಗಾಂಜಾದ್ ಇದನ್ನ ಮಾಡ್ತಾನ ಅಂತ ಹೇಳಿ ಆ ಹುಡುಗರು ಕೂಡ ಹೋಗಿ ನಿಂತಿದ್ದಕ್ಕೆ ಇವನು ಮಾಡ್ಯಾನಂದಾರ್ರಿ. ಅವ ಏನು ಮಾಡೇ ಇಲ್ರಿ ಅಲ್ಲಿ. ಇಲ್ಲ ರೀ, ಅವ ಏನು ಮಾಡೇ ಇಲ್ರಿ. ಅವ್ರು ಕೂಡ ಅದಾರಂತ ಅವ್ನು ಕರ್ಕೊಂಡು ಹೋಗ್ಯಾರ್ರಿ. ಅವ್ನು ಕರ್ಕೊಂಡು ಹೋಗಿ ಅವಾಗ ಅದ್ರೊಳಗೆ ಸಿಗಿಸಂಗೆ ಮಾಡಿ ನೀ ರೊಕ್ಕ ಕೊಡು, ಇದಿಲ್ಲ ಅಂದ್ರೆ ನೀನು ಬೇರೆ ಕೇಸ್ನಾಗ ಹಾಕ್ತೀವಿ ಅಂದಾರ್ರಿ ನನ್ನ ಮಗ. ಹಂಗಾಗಿ ಅದ್ರ ಟಾರ್ಚರಿಗೆ ನನಗೆ ರೊಕ್ಕ ಕೊಡು, ನನಗೆ ರೊಕ್ಕ ಕೊಡು. ನಾವು ದುಡ್ಕೊಂಡು ತಿನ್ನೋರು ಎಲ್ಲಿಂದ ಕೊಡುನ್ರಿ ರೊಕ್ಕ? ಅವಾಗ ಯಪ್ಪ ರೊಕ್ಕ ಇಲ್ಲ ಅಂದ್ರೆ ಹಿಂಗಮ್ಮ ನನ್ನ ಹಿಂಗೆ ಅದಕ್ಕೆ ಹಾಕ್ತಾರೆ ಇದಕ್ಕೆ ಹಾಕ್ತಾರ ಅನ್ನ. ಯಪ್ಪ ನಾಳೆ ಬೇಕಾದ್ರೆ ಕೊಡ್ತೀನಿ, ಇವತ್ತಿಲ್ಲ ನನ್ನಂತೆ ರೊಕ್ಕ ಅಂತ ಹೇಳಿನ್ರಿ. 2,000 ರೂಪಾಯಿ ಅಂತ್ರಿ. 2,000 ರೂಪಾಯಿ ಕೊಟ್ರ ನೀನು ಬಿಡ್ತೀನಿ, ಇಲ್ಲ ಅಂದ್ರೆ ಬೇರೆ ಕೇಸ್ನಾಗ ಹಾಕ್ತೀವಿ ಅನ್ನಕತ್ತಿದ್ರಂತ್ರಿ. ನಿನ್ನೆ ರೀ ಸೋಮವಾರ 10:30 ರೀ. ರಾತ್ರಿ ರೀ. ರಾತ್ರಿ 10:30 ಮಾಡ್ಕೊಂಡಾನ್ರಿ. ಇಲ್ರಿ, ನನ್ನ ಮಗ ನನ್ನ ಮಗಳು ಇಬ್ರ ರೀ. ನಾವು ತಂದಿಲ್ಲ. ಅವನು ದುಡ್ಕೊಂಡ್ ತಿನ್ಕೊಂತ ಇಲ್ಲಿ ಕಲಿಸಿದ್ರ ನನ್ನ ಮಗನ ಅಂತ ಕರ್ಕೊಂಡು ಕಿಟಲ್ ಕಾಲೇಜ್ಗೆ ಹೋಗ್ತಿದ್ದನ್ರಿ. BSc ಮಾಡ್ತಿದ್ದನ್ರಿ. ಅವ್ರು ಯಾವನ 2,000 ರೂಪಾಯಿ ಅಂತಾನಲ್ರಿ. ಅವನ ಕಾರಣ ನೋಡ್ರಿ. 2,000 ರೂಪಾಯಿ ಬೇಕು. ಅವನ ಹೆಸರು ನನಗೆ ಗೊತ್ತಿಲ್ರಿ. ಅವ್ರು ಯಾರು ಅಂತ ಗೊತ್ತಿಲ್ರಿ ನನಗೇನು. ಒಟ್ಟು ಅವ ಬರೀ ಪೂರ ಹೆಸರು ಏನು ಹೇಳ್ತಿದ್ದಿಲ್ರಿ. ಅವ 2,000 ನನಗೇನು ಗೊತ್ತಿಲ್ರಿ. ಅದು ಒಟ್ಟು ಅವ ತೋರ್ಸೇ ಕೊಡ್ತಿದ್ದಿಲ್ರಿ. ಅವ ನನಗೆ ಮಾಡ್ಕೊಂಡಿದ್ದಾನೆ. ಅದರ ಕುರಿತು ಅವನಿಗೆ ನ್ಯಾಯವನ್ನು ಸಿಗಬೇಕು. ಅದ್ರ ಜೊತೆಗೆ ಕೇವಲ ಒಬ್ಬ ವಿದ್ಯಾರ್ಥಿ ಅಲ್ಲ, ಇವತ್ತು ಹುಬ್ಳಿ ಧಾರವಾಡದಲ್ಲಿ ಗಾಂಜಾ ಹಾಗೂ ಡ್ರಗ್ಸು ಎಲ್ಲೆಂದರಲ್ಲಿ ಬಹಳ ಸುಲಭವಾಗಿ ಸಿಗ್ತಾ ಇದೆ. ಪೊಲೀಸ್ ಇಲಾಖೆ ಹುಬ್ಳಿ ಧಾರವಾಡದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಇವತ್ತು ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಮತೀಯ ಚಟುವಟಿಕೆಗಳು ಹೆಚ್ಚಾಗಿದೆ. ಅದರ ಜೊತೆಗೆ ಡ್ರಗ್ಸ್ ಹಾಗೂ ಗಾಂಜಾದ ಹಾವಳಿ ಹುಬ್ಳಿ ಧಾರವಾಡದಲ್ಲಿ ಭಾಳಷ್ಟು ಕಡೆ ನಡೀತಾ ಇದೆ. ವಿದ್ಯಾರ್ಥಿಗಳನ್ನು ಕೆಲವೊಂದಿಷ್ಟು ಯಾರು ಆ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಅವ್ರ ವಿರುದ್ಧ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಬೇಕು. ಅದನ್ನು ABVP ಕೂಡ ಸ್ವಾಗತವನ್ನು ಮಾಡ್ತದೆ. ಅದರ ಜೊತೆಯಲ್ಲಿ ಯಾರು ಅದರಲ್ಲಿ ತೊಡಗಿಕೊಳ್ಳಿಲ್ಲ ಆ ವಿದ್ಯಾರ್ಥಿಗಳನ್ನು, ಅಮಾಯಕ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಹೋಗಿ ಅವ್ರನ್ನ ಕೌನ್ಸಿಲಿಂಗ್ ಮಾಡ್ತೀವಿ ಅನ್ನುವಂಥ ಹೇಳುವಂಥ ಮುಖಾಂತರವಾಗಿ ಅವರಲ್ಲಿ ಫೇಕ್ ಕೇಸ್ಗಳನ್ನು ಹಾಕಿ ಅವರ ಹತ್ರ ಕಮಿಷನನ್ನು ಕೇಳಿಸುವಂಥ ಕೆಲಸವನ್ನು ಇವತ್ತು ಹುಬ್ಳಿಯ ಒಂದು ಧಾರವಾಡದ ಪೊಲೀಸ್ ಇಲಾಖೆ ಮಾಡಿರುವಂಥದ್ದು ಭಾಳ ವಿಷಾದವಾದ ಒಂದು ಘಟನೆ. ಅವರ ಹತ್ರ ಕಮಿಷನ್ ತೆಗೆದುಕೊಂಡಿರುವಂಥ ಸ್ಕ್ರೀನ್ಶಾಟ್ ಇರ್ಬೋದು ಎಲ್ಲ ಕೂಡ ವಿದ್ಯಾರ್ಥಿಗಳು ಮಾಧ್ಯಮಗಳಿಗೆ ಕೂಡ ನೀಡಿದ್ದಾರೆ. ಇವತ್ತು ABVP ಅದೇ ದೃಷ್ಟಿಯನ್ನು ಇಟ್ಟುಕೊಂಡು ಕೇವಲ ಇದೊಂದು ಹುಬ್ಳಿ ಧಾರವಾಡದ ಸಮಸ್ಯೆ ಅಲ್ಲ, ಇಡೀ ರಾಜ್ಯದಲ್ಲಿ ಇವತ್ತು ಡ್ರಗ್ಸ್ ಹಾಗೂ ಗಾಂಜಾದ ಹಾವಳಿ ನಡೀತಾ ಇದೆ. ಬಳ್ಳಾರಿ ಇರ್ಬೋದು, ಮೈಸೂರು ಇರ್ಬೋದು, ಈ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ. ಮೈಸೂರಿನಲ್ಲಿ ಡ್ರಗ್ಸನ್ನು ಹಿಡಿಲಿಕ್ಕೆ ಬೇರೆ ರಾಜ್ಯದ ಪೊಲೀಸರು ಬರ್ತಾ ಇದ್ದಾರೆ. ಅದರ ಜೊತೆಗೆ ಬೆಂಗಳೂರಿನಲ್ಲಿ ಬೇರೆ ರಾಜ್ಯದ ಪೊಲೀಸರು ಬಂದು ಡ್ರಗ್ಸನ್ನು ವಶಪಡಿಸ್ಕೊಳ್ತಾ ಇದ್ದಾರೆ. ಈ ರಾಜ್ಯದ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ. ವಿದ್ಯಾರ್ಥಿಗಳು ಯಾವುದೋ ಒಂದು ಸಮಸ್ಯೆ ಅಂತ ಹೇಳ್ಕೊಂಡು ಅಥವಾ ಯಾವುದೋ ಒಂದು ಹೋರಾಟವನ್ನು ಮಾಡಬೇಕಾದ್ರೆ ಅವರಿಗೆ ಅನುಮತಿ ನೀಡದೆ ಅವರ ಧ್ವನಿಯನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ಈ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳಿಗೆ ಉತ್ತಮವಾದ ವಾತಾವರಣವನ್ನು ಕೂಡ ನಡೆಸಿಕೊಡಬೇಕು. ವಿದ್ಯಾರ್ಥಿಗಳಿಗೆ ಸೂಕ್ತವಾದ ವಾತಾವರಣ ನಡೆಸಿಕೊಳ್ಬೇಕು. ಈ ಡ್ರಗ್ಸ್ ಜಾಲವನ್ನು ಮುಕ್ತವನ್ನು ಮಾಡಬೇಕು ಅಂತೇಳಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆಲ್ರೆಡಿ 3 ಜನಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ ಸರ್. ಇದು ಒಂದು ದಿನದ ಒಂದು ಕ್ರಮ ಅಲ್ಲ. ಇವತ್ತು ಆ ಜಾಲ ವಿದ್ಯಾರ್ಥಿ ಒಬ್ಬನಿಗೆ ನಾವು ಹೇಳ್ತಾ ಇಲ್ಲ. ಈ ಜಾಲ 3 ಜನಕ್ಕೆ ಸಸ್ಪೆಂಡ್ ಮಾಡಿದ್ರು ಅಥವಾ ಯಾರೋ ಒಬ್ಬ ವಿದ್ಯಾರ್ಥಿ ಸಾವಾಯಿತು, ಇಲ್ಲಿಗೆ ಮುಗಿಯೋದಿಲ್ಲ. ಕಂಟಿನ್ಯೂ ಆಗಿ ನಿರಂತರವಾಗಿ ನಡೀತಾ ಇದೆ. ಈ ಜಾಲದ ವಿರುದ್ಧ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಬೇಕು. ಇಂಥ ವಿದ್ಯಾನಗರಿ ಧಾರವಾಡದಲ್ಲಿ ಈ ರೀತಿ ಗಾಂಜಾನಗರಿ ಆಗ್ತಾ ಇರೋದನ್ನು ನಾವು ಭಾಳಷ್ಟು ವಿಪರ್ಯಾಸವನ್ನು ವಿಷಾದವನ್ನು ವ್ಯಕ್ತಪಡಿಸ್ತೀವಿ. ಇದ್ರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಬಂತ ಹೇಳ್ತೀವಿ. ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಏನೋ ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಬರ್ತಕ್ಕಂಥ ಏನೋ ಆದಿತ್ಯ ಮ್ಯಾಗೇರಿ BSc ಓದುವಂಥ ವಿದ್ಯಾರ್ಥಿಯನ್ನು ಪೊಲೀಸ್ ಸಿಬ್ಬಂದಿಗಳು ಗಾಂಜಾ ಕುಡ್ದಿದ್ದ ಅಂಥೇಳಿ ಅವನು ವಶಕ್ಕೆ ಪಡೆದುಕೊಂಡು
ಅವನ ಮೇಲೆ ಭಾಳ ಚಿತ್ರಹಿಂಸೆಯನ್ನು ಕೊಟ್ಟು ಆ ವ್ಯಕ್ತಿ ಗಾಂಜಾ ಕುಡ್ದಿಲ್ಲ ಅಂತೇಳಿ ಇವರು ಏನೋ ಒಂದು ಟೆಸ್ಟ್ ವರದಿ ಬಂದಾಗ ಕುಡ್ದಲ್ಲ ಬಂತು. ಆ ವರದಿಯಲ್ಲಿ ಕೂಡ ನೆಗೆಟಿವ್ ವರದಿ ಬಂದಾಗಲೂ ಕೂಡ ಈ ಪೊಲೀಸ್ ಸಿಬ್ಬಂದಿಗಳು ಒಂದು ಬಕಾಸುರನಂತೆ ವರ್ತಿಸಿ ಅವನ ಹಿಂದೆ ದುಡ್ಡು ಕೇಳಲು ಬೆನ್ನತ್ತಿ ಆ ವಿದ್ಯಾರ್ಥಿ ಒಂದು ಮರ್ಯಾದೆಗೆ ಅಂಜಿ ಅಥವಾ ಏನು ಈ ಕಿರುಕುಳ ತಾಲಾರದೆ ಅವನ ಆತ್ಮಹತ್ಯೆ ಮಾಡಿಕೊಂಡ. ಆ ಆತ್ಮಹತ್ಯೆಗೆ ನೇರ ಕಾರಣ ಅಂದರೆ ಈ ಹುಬ್ಬಳ್ಳಿ ಮಹಾನಗರ ಪೊಲೀಸ ಸಿಬ್ಬಂದಿಗಳೇ ಅಂತ ನಾನು ನೇರವಾಗಿ ಹೇಳ್ತೇನೆ. ಯಾಕಂದ್ರೆ ಈ ಹುಬ್ಬಳ್ಳಿ ಮಹಾನಗರ ಪಾಲಿಕೆಯಲ್ಲಿ ಕಳೆದ ಒಂದು ವಾರದಿಂದಷ್ಟೇ ಧಾರವಾಡದಲ್ಲಿ ಫೈರೋಜ್ ಅನ್ನೋ ವ್ಯಕ್ತಿ ಮೇಲೆ ಮನೆಗೆ ನುಗ್ಗಿ ಏನು ಖದೀಮರವನ್ನ ಚೆಂಡಾಡ್ತಾರೆ. ಆ ವಿಷಯನೂ ಕೂಡ ಏನು ಅದ್ರ ಹಿಂದೆ ಒಂದು ಮಹಿಳೆ ಶವವನ್ನು ಕೂಡ ಸುಟ್ಟಾಕಿದ್ರು. ಈ ಹುಬ್ಬಳ್ಳಿ ಧಾರವಾಡದಲ್ಲಿ ಕಾನೂನು ಸುವ್ಯವಸ್ಥೆ ಅದೇಯೋ ಇಲ್ಲೋ ಅನ್ನೋ ಸತ್ತು ಹೋಗಿದೆ ಅಂತ ಒಂದು ಪ್ರಶ್ನೆ ಬರ್ತಾಯಿದೆ. ಈ ಒಂದು ಘಟನೆಯಲ್ಲಿ ಯಾರು ಹಸ್ತಕ್ಷೇಪ ಯಾರು ಮಾಡಬಾರ್ದು, ನಿಷ್ಪಕ್ಷಪಾತವಾಗಿ ಪೊಲೀಸ್ ಸಿಬ್ಬಂದಿಗಳು ನೇತೃತ್ವದಲ್ಲಿ ಮತ್ತು ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದಲ್ಲಿ ಒಂದು ಇದಕ್ಕೆ ವಿಶೇಷವಾದಂಥ ತನಿಖೆಯ ತಂಡವನ್ನು ರೆಡಿ ಮಾಡಿಕೊಂಡು ಆ ಒಂದು ವಿದ್ಯಾರ್ಥಿಗೆ ಏನು ಅನ್ಯಾಯವಾಗ್ಯದ ಅದನ್ನು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಅವರಿಗೆ ನ್ಯಾಯ ಕೊಡಿಸ್ಬೇಕು ಮತ್ತು ಬಡ ವಿದ್ಯಾರ್ಥಿಗೆ ನ್ಯಾಯ ಸಿಗಬೇಕು. ಅದಲ್ದೇನಪ್ಪ ಅಂದ್ರೆ ಆ ತಂದೆ ತಾಯಿ ಕೂಲಿ ಕಾರ್ಮಿಕರು ಕೃಷಿ ಕಾರ್ಮಿಕರಾಗಿದ್ದರಿಂದ ಅವನ್ನ ತಮ್ಮ ಮಗನನ್ನೇ ನಂಬಿ ಜೀವನ ಸಾಗಿಸುವಂಥ ಸಮಯದಲ್ಲಿ ಈಗ ಮಗನನ್ನೇ ಕಳೆದುಕೊಂಡ ಒಂದು ಕುಟುಂಬ ರೋದನೆಯಾಗಿದೆ. ಅದಕ್ಕೆ ಆ ಒಂದು ಕುಟುಂಬಕ್ಕೆ ಈ ಪೊಲೀಸ್ ಸಿಬ್ಬಂದಿಗಳಿಂದಲೇ 50 ಲಕ್ಷ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಅದು ಆಗಬೇಕು. ಮತ್ತು ಈಗ ತಕ್ಷಣವೇ ಇದಕ್ಕೆಲ್ಲ ಹೊಣೆ ಹೊತ್ತು ಏನು ಈ ಉತ್ತರ ಕರ್ನಾಟಕದ ಸಿಂಗಮಸಿ ಅಂತ ಕೆಲವರು ಏನು ಕೊಂಡಾಡ್ತಾರೆ ಎನ್ ಶಶಿಕುಮಾರ್ ಸಾಹೇಬರು. ಈ ಎನ್ ಶಶಿಕುಮಾರ್ ಸಾಹೇಬರು ಬರೋದಕ್ಕಿಂತ ಮುಂಚೆ ನಮ್ಮ ಹುಬ್ಬಳ್ಳಿ ಕಾನೂನು ಸುವ್ಯವಸ್ಥೆ ಪಾಲನೆ ಇತ್ತು. ಇವರು ಬಂದ ನಂತರ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ತಕ್ಷಣ ಎನ್ ಶಶಿಕುಮಾರ್ ಅವರು ಈ ಧಾರವಾಡ ಜಿಲ್ಲೆಯಿಂದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವ್ರನ್ನ ಎತ್ತಂಗಡಿ ಮಾಡಬೇಕು. ನಾನು ನೇರವಾಗಿ ಹೇಳ್ತಾ ಇದ್ದೇನೆ, ಎತ್ತಂಗಡಿ ಮಾಡಬೇಕು ಅವ್ರನ್ನ. ಅವರು ಫೋಟೋಶೂಟು, ಫೇಸ್ಬುಕ್ಕು, ಯಾರನ್ನೋ ಕರ್ಕೊಂಬರೋದು, ಯಾರನ್ನೋ ತನಿಖೆ ಮಾಡೋದು, ಅನ್ವನ್ ವ್ಯಕ್ತಿಯ ಗುಂಡಾರಿಸೋದು, ಇವೆಲ್ಲ ಅವ್ರಿಗೆ ಕಾನೂನು ಚೌಕಟ್ಟಿನ ಗುಂಡಾರಿಸೋ ಅಧಿಕಾರ ಅವ್ರಿಗಿಲ್ಲ. ಅವ್ರೇನಪ್ಪ ಅಂದ್ರೆ ಯಾರೇ ತಪ್ಪು ಮಾಡಿದ್ರು ದಸ್ತಗಿರಿ ಮಾಡಿಕೊಂಡು ಅವರೇನು ಕಾನೂನು ಪ್ರಕಾರ ಚೌಕಟ್ಟಿನಲ್ಲಿ ಒಳಪಡಿಸ್ಕೊಂಡು ಮುಂದೆ ಕೋರ್ಟಿಗೆ ಹಾಜರುಪಡಿಸ್ತಕ್ಕಂಥ ವಿಷಯ ಪೊಲೀಸ್ ಸಿಬ್ಬಂದಿಗಳದು. ಪೊಲೀಸ್ ಸಿಬ್ಬಂದಿಗಳಿಗೆ ಯಾರನ್ನೋ ವ್ಯಕ್ತಿಯನ್ನು ತಪ್ಪು ಮಾಡದಿರುವಂಥ ವ್ಯಕ್ತಿ ತೊಗೊಂಡ್ಕೊಂಬಂದು ಕಾರ್ಲಿ ಗುಂಡಾರಿಸಿ ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಕೆಲವು ಘಟನೆಗಳು ಭಾಳ ನಡೆದವ. ಅದಕ್ಕೆ ತಕ್ಷಣವೇ ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೂಡ ಅವರು ಜಿಲ್ಲೆಯಲ್ಲಿ ಸುತ್ತಾಡ್ಕೊಂಡು ಬಿಟ್ಟು ತಕ್ಷಣ ಜಿಲ್ಲೆ ಇರ್ತಕ್ಕಂಥ ಹುಬ್ಬಳ್ಳಿ ಧಾರವಾಡ ಮಹಾನಗರ ಹಾಳಾಗಿ ಹೋಗಿದೆ. ರಸ್ತೆ ಹದಗೆಟ್ಟದಲ್ಲಿ ಕೂಡ ಇವೆಲ್ಲ ಪ್ರಕರಣಗಳು ಮುಚ್ಚಿ ಹೋಗ್ತಾ ಇದ್ದಾವೆ. ಎಲ್ಲ ಈ ಸರ್ಕಾರ ಯಾರದೇ ಒಂದು ಹಸ್ತಕ್ಷೇಪ ಇರಲಾರ್ದೇ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಆ ನೊಂದ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕೆಂದು ನನ್ನ ಒಂದು ಆಗ್ರಹ.